ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರ ಕಡೆಯಿಂದ ಬಿಟ್ಟಿರ್ತಕ್ಕಂಥ 2025-26ರ SSLC ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಮಾದರಿ ಪ್ರಶ್ನೆ ಪತ್ರಿಕೆ 3ರ ಮಾದರಿ ಕೀ ಉತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ನೋಡಿ, ಈ ಮಾದರಿ ಉತ್ತರಗಳು ಕೂಡ ಗೌರ್ಮೆಂಟ್ ಬಿಟ್ಟಿರ್ತಕ್ಕಂಥ ಮಾದರಿ ಉತ್ತರಗಳೇ ಆಗಿವೆ. ನೋಡಿ, ಈ ವಿಡಿಯೋದಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಭೌತ ವಿಜ್ಞಾನ ಮತ್ತು ರಸಾಯನ ವಿಜ್ಞಾನದ ಪ್ರಶ್ನೋತ್ತರಗಳನ್ನು ಮಾದರಿ ಉತ್ತರಗಳೊಂದಿಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಭಾಗ ಸಿ ಜೀವ ವಿಜ್ಞಾನದ ಬಗ್ಗೆ ನೋಡೋಣ. ನೋಡಿ, ಒಟ್ಟು ಅಂಕಗಳು 80, ಅಂದರೆ 3 ಭಾಗಗಳು ಕೂಡಿ 80 ಅಂಕಗಳಿರುತ್ತೆ. ನೋಡಿ, ಭಾಗ ಸಿ ಜೀವಶಾಸ್ತ್ರ. ಮೊದಲನೇದಾಗಿ ಬಹು ಆಯ್ಕೆ ಪ್ರಶ್ನೆಗಳು. ಒಟ್ಟು 3 ಪ್ರಶ್ನೆಗಳಿರುತ್ತೆ, ಪ್ರತಿಯೊಂದಕ್ಕೂ 1 ಅಂಕ. ನೋಡಿ, 26ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಸಸ್ಯ ಪತ್ರರಂಧ್ರದ ಕಾರ್ಯವೆಂದರೆ? ಆಪ್ಷನ್ ಎ ಅನಿಲಗಳ ವಿನಿಮಯ, ಆಪ್ಷನ್ ಬಿ ನೀರು ಮತ್ತು ಆಹಾರ ಸಾಗಾಣಿಕೆ, ಆಪ್ಷನ್ ಸಿ ಆಹಾರ ತಯಾರಿಕೆ ಏರ್ಪಡಿಸುವುದು, ಆಪ್ಷನ್ ಡಿ ಅಭಿಸರಣ ಒತ್ತಡ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅನಿಲಗಳ ವಿನಿಮಯ. ಇನ್ನು ನೆಕ್ಸ್ಟ್ ನೋಡಿ, 27ನೇ ಪ್ರಶ್ನೆ. ಸಸ್ಯಗಳ ದ್ಯುತಿ ಅನುವರ್ತನೆಗೆ ಕಾರಣವಾದ ಸಸ್ಯ ಹಾರ್ಮೋನ್? ಉತ್ತರ ಆಪ್ಷನ್ ಎ ಆಕ್ಸಿನ್. ಆಕ್ಸಿನ್ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ನೋಡಿ, 28ನೇ ಪ್ರಶ್ನೆ. ಮಾನವರಲ್ಲಿ ಲೈಂಗಿಕ ಸಂಪರ್ಕದಿಂದ ಸಾಮಾನ್ಯವಾಗಿ ಹರಡುವ ಬ್ಯಾಕ್ಟೀರಿಯಾ ಸೋಂಕು? ಆಪ್ಷನ್ ಎ ಗೊನೋರಿಯಾ, ಆಪ್ಷನ್ ಬಿ ಏಡ್ಸ್, ಆಪ್ಷನ್ ಸಿ ಹೆಪಟೈಟಿಸ್ ಬಿ, ಆಪ್ಷನ್ ಡಿ ವರ್ಡ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ಗೊನೋರಿಯಾ. ಇನ್ನು ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 29ನೇ ಪ್ರಶ್ನೆ. ಸ್ತನಿಗಳಲ್ಲಿ ರಕ್ತದ ಹಿಮ್ಮಡಿ ಪರಿಚಲನೆಯು ಸ್ಥಿರ ಉಷ್ಣತೆಯನ್ನು ನಿರ್ವಹಿಸಲು ಅತ್ಯಗತ್ಯ ಹೇಗೆ? ಇವು ಕೂಡ 1 ಅಂಕದ ಪ್ರಶ್ನೆಗಳೇ. ಉತ್ತರ ಹಿಮ್ಮಡಿ ಪರಿಚಲನೆಯು ದೇಹಕ್ಕೆ ಹೆಚ್ಚು ಸುಸ್ಥಿರ ಪ್ರಮಾಣದಲ್ಲಿ ಆಮ್ಲಜನಕವನ್ನು ಪೂರೈಕೆ ಮಾಡುತ್ತದೆ. ಇನ್ನು ಸ್ಥಿರ ದೇಹ ತಾಪ ಹೊಂದಲು ಅಗತ್ಯವಾದ ಹೆಚ್ಚಿನ ಶಕ್ತಿಯನ್ನು ಉತ್ಪಾದಿಸುತ್ತದೆ. ನೆಕ್ಸ್ಟ್ ನೋಡಿ, 30ನೇ ಪ್ರಶ್ನೆ. ಕೇಸರ ಮಾತ್ರ ಹೊಂದಿರುವ ಹೂಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ನೋಡಿ, ಉತ್ತರ ಇಲ್ಲ, ಏಕೆಂದರೆ ಹೂವು ಏಕಲಿಂಗಿಯಾಗಿದೆ. ಹೂವು ಕೇವಲ ಪುರುಷ ಸಂತಾನೋತ್ಪತ್ತಿ ಭಾಗವನ್ನು ಹೊಂದಿದೆ. ನೋಡಿ, 31ನೇ ಪ್ರಶ್ನೆ. DNA ಸ್ವಪ್ರತೀಕರಣ ಎಂದರೇನು? ಉತ್ತರ ಕೋಶ ವಿಭಜನೆಯ ಸಿದ್ಧತಾ ಹಂತದಲ್ಲಿ ಜೀವಕೋಶದ DNA ತನ್ನನ್ನು ತಾನು ನಕಲುಗೊಳಿಸಿಕೊಳ್ಳುತ್ತದೆ. ಇದನ್ನು DNA ಸ್ವಪ್ರತೀಕರಣ ಎನ್ನುತ್ತಾರೆ. ಇನ್ನು ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 32ನೇ ಪ್ರಶ್ನೆ. ನೆಫ್ರಾನ್ನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಬೌಮನ್ನಿನ ಕೋಶವನ್ನು ಗುರುತಿಸಿ. ಉತ್ತರ ನೋಡಿ, ಇದು ನೆಫ್ರಾನ್ ರಚನೆಯನ್ನು ತೋರಿಸುವ ಚಿತ್ರ. ಇಲ್ಲಿ ಬೌಮನ್ನಿನ ಕೋಶದ ಒಂದು ಭಾಗವನ್ನು ಗುರುತಿಸಬೇಕು. ಇಲ್ಲಿ ನೋಡಿ, ನೀವು ಚಿತ್ರಕ್ಕೆ ಇಲ್ಲಿ 1.5 ಅಂಕ, ಭಾಗ ಗುರುತಿಸಕ್ಕೆ ಅರ್ಧ ಅಂಕ, ಒಟ್ಟು 2 ಅಂಕದ ಪ್ರಶ್ನೆ. ಇನ್ನು ನೆಕ್ಸ್ಟ್ ನೋಡಿ, 33ನೇ ಪ್ರಶ್ನೆ. ಪರಾವರ್ತಿತ ಚಾಪ ಎಂದರೇನು? ಅನೇಕ ಪ್ರಾಣಿಗಳಲ್ಲಿ ಪರಾವರ್ತಿತ ಚಾಪಗಳು ಕಾರ್ಯನಿರ್ವಹಣೆಯ ಪರಿಣಾಮಕಾರಿ ಮಾರ್ಗಗಳೆನಿಸಿವೆ, ಏಕೆ? ಉತ್ತರ ಒಂದು ಪ್ರತಿಕ್ರಿಯೆ ಒದಗಿಸಲು ಪರಾವರ್ತನೆಯ ಸಂದೇಶಗಳು ಹಾದು ಹೋಗುವ ಮಾರ್ಗ. ಏಕೆಂದರೆ ಮಿದುಳಿನ ಆಲೋಚನಾ ಪ್ರಕ್ರಿಯೆಯು ಸಾಕಷ್ಟು ವೇಗವಾಗಿರುವುದಿಲ್ಲ. ಅನೇಕ ಪ್ರಾಣಿಗಳು ಬಹಳ ಕಡಿಮೆ ಅಥವಾ ಯಾವುದೇ ಸಂಕೀರ್ಣ ನರಕೋಶದ ಜಾಲವನ್ನು ಹೊಂದಿರುವುದಿಲ್ಲ. ಇದು ಕೂಡ 2 ಅಂಕದ ಪ್ರಶ್ನೆ. ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 34ನೇ ಪ್ರಶ್ನೆ. ಮಾನವನ ಮಿದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. ನೋಡಿ, ಫಸ್ಟ್ ಒನ್ ಹೈಪೋಥಾಲಮಸ್ ಮತ್ತು ಪಾನ್ಸ್ 2 ಭಾಗಗಳನ್ನು ಮಿದುಳಿನ ಚಿತ್ರ ಬರೆದು ಗುರುತಿಸಬೇಕು.
ನೋಡಿ ಈ ರೀತಿ ಮಾನವ ಮೆದುಳಿನ ಚಿತ್ರವನ್ನು ತೆಗೆದು ಹೈಪೋಥಲಾಮಸ್ ಮತ್ತು ಪಾನ್ಸ್ ಎರಡು ಭಾಗಗಳನ್ನು ಗುರುತಿಸಬೇಕು. ಇಲ್ಲಿ ಚಿತ್ರಕ್ಕೆ 2 ಅಂಕ, 2 ಭಾಗಗಳನ್ನು ಗುರುತಿಸಿದ್ರೆ ಅರ್ಧ ಅರ್ಧಕ್ಕೆ ಒಟ್ಟು 3 ಅಂಕಗಳು. ನೋಡಿ ನೀವು ಏನು ಬರೆದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನು ಸರಿಯಾಗಿ ತಿಳ್ಕೊಂಡಿರಬೇಕು. ಅಂದಾಗಲೇ ನಿಮಗೆ ಸರಿಯಾಗಿ ಅಂಕಗಳನ್ನು ತೆಗೆಯಲು ಹೆಲ್ಪ್ ಆಗುತ್ತೆ. ನೋಡಿ ಡಯಾಗ್ರಾಮ್ಗಳನ್ನು ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡೋದ್ರಿಂದಲೇ ನಿಮಗೆ ಬರುತ್ತೆ, ಇಲ್ಲಾಂದರೆ ಡಯಾಗ್ರಾಮ್ ಬಿಡ್ಸೋಕ್ಕೆ ಬರಲ್ಲ. ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಿ ಡಯಾಗ್ರಾಮ್ನ. ನೆಕ್ಸ್ಟ್ ನೋಡಿ 35ನೇ ಪ್ರಶ್ನೆ. ಅದರಲ್ಲಿ ಎ ಪ್ರಶ್ನೆ, ತಂದೆಯಿಂದಲೇ ಮಗುವೊಂದರ ಲಿಂಗ ನಿರ್ಧರಣೆಯಾಗುತ್ತದೆ ಏಕೆ? ನೋಡಿ ಎ ಪ್ರಶ್ನೆಗೆ ಉತ್ತರ, ಎಲ್ಲ ಮಹಿಳೆಯರು ಒಂದೇ ರೀತಿಯ XS ವರ್ಣತಂತುಗಳನ್ನು ಹೊಂದಿರುತ್ತಾರೆ. ಎಲ್ಲ ಪುರುಷರು ಭಿನ್ನ ಜೋಡಿ XY ವರ್ಣತಂತುಗಳನ್ನು ಹೊಂದಿರುತ್ತಾರೆ. ತಂದೆಯು ಲಿಂಗಾಣುಗಳಿಗೆ X ಅಥವಾ Y ವರ್ಣತಂತುಗಳನ್ನು ಕೊಡುವ ಸಾಮರ್ಥ್ಯವನ್ನು ಹೊಂದಿರುವುದರಿಂದ ತಂದೆ ಮಾತ್ರವೇ ಮಗುವಿನ ಲಿಂಗ ನಿರ್ಧರಣೆಗೆ ಕಾರಣರಾಗುತ್ತಾರೆ. ಅಥವಾ ನೀವು ಈ ರೀತಿಯಾದರೂ ಉತ್ತರವನ್ನು ಬರಿಬೋದು. ಇಲ್ಲಿ ನೋಡಿ ನಕ್ಷೆ ರೂಪದಲ್ಲಿ ಉತ್ತರವನ್ನು ಬರೆದರೂ ಸಹ ಅಂಕ ನೀಡ್ಬೋದು. ತಂದೆ ಇಂಟು ತಾಯಿ XY ಇಂಟು XX, ಲಿಂಗಾಣುಗಳು XYX, ಈ ರೀತಿ ಹರಿವ ನಕ್ಷೆಯನ್ನು ಬಿಡಿಸಿದ್ರು ಕೂಡ ನಿಮಗೆ ಅಂಕಗಳು ಬರುತ್ತೆ. ಇನ್ನು ನೆಕ್ಸ್ಟ್ ನೋಡಿ ಬಿ ಕ್ವಶನ್ ನೋಡಿ, ಹಳದಿ ಬೀಜವನ್ನು ಉತ್ಪಾದಿಸುವ ಬಟಾಣಿ ಸಸ್ಯದೊಂದಿಗೆ YY ಹಸಿರು ಬೀಜವನ್ನು ಉತ್ಪಾದಿಸುವ ಬಟಾಣಿ ಸಸ್ಯದೊಂದಿಗೆ YY ಸಂಕರಣಗೊಳಿಸಿದೆ. ಆಗ F2 ಪೀಳಿಗೆಯಲ್ಲಿ ದೊರೆತ ಫಲಿತಾಂಶವನ್ನು ತೋರಿಸುವ ಚೆಕ್ಕರ್ ಬೋರ್ಡನ್ನು ಬರೆಯಿರಿ. ನೋಡಿ ಈ ರೀತಿ ಚೆಕ್ಕರ್ ಬೋರ್ಡನ್ನು ಬರಿಬೇಕು. ಬಿ ಪ್ರಶ್ನೆಗೆ ಉತ್ತರ, F2 ಲಿಂಗಾಣುಗಳು ಪ್ಯೂರಲ್ Y, ಸಿಂಗುಲರ್ Y, ಪ್ಯೂರಲ್ Y, ಸಿಂಗುಲರ್ Y, YY, ಪ್ಯೂರಲ್ Y ಅಂತೂ ಸಿಂಗುಲರ್ Y, Y ಪ್ಯೂರಲ್ ಸಿಂಗುಲರ್ Y, ಇಲ್ಲಿ ಪ್ಯೂರಲ್ YY. ಈ ರೀತಿ ಚೆಕ್ಕರ್ ಬೋರ್ಡ್ನ ಚಿತ್ರವನ್ನು ಬರಿಬೋದು. ಅಥವಾ ಅದೇ ಪ್ರಶ್ನೆಗೆ ಈ ರೀತಿಯಾದರೂ ಉತ್ತರವನ್ನು ನೀವು ಈ ರೀತಿ ಬೋರ್ಡ್ ಬರೆಯೋದ್ರ ಮೂಲಕ ಉತ್ತರವನ್ನು ಕೂಡ ಬರಿಬೋದು. ಇನ್ನು ನೆಕ್ಸ್ಟ್ ನೋಡಿ 36ನೇ ಪ್ರಶ್ನೆ. ನೋಡಿ, ಹುಲ್ಲು, ಕಪ್ಪೆ, ಹಾವು ಈ ಆಹಾರ ಸರಪಳಿಯಲ್ಲಿ ಮೊದಲ ಪೋಷಣಾ ಸ್ತರದಲ್ಲಿ 100 ಜೇನಷ್ಟು ಶಕ್ತಿಯ ಪರಮಾಣು ಕಂಡು ಬಂದರೆ 3ನೇ ಪೋಷಣಾ ಸ್ತರದ ಜೀವಿಯಲ್ಲಿನ ಶಕ್ತಿಯ ಪರಮಾಣುವನ್ನು ಕಂಡುಹಿಡಿಯಿರಿ. ನೋಡಿ ಅದರಲ್ಲಿ ಎ ಪ್ರಶ್ನೆಗೆ ಉತ್ತರ, 1 ಜೆ ಶೇಕಡ 10% ನಿಯಮದ ಪ್ರಕಾರ 10% ಶಕ್ತಿ ಮಾತ್ರ ಮುಂದಿನ ಪೋಷಣಾ ಹಂತಕ್ಕೆ ತಲುಪುತ್ತದೆ. ಇದಕ್ಕೆ 1 ಅಂಕ ಇರುತ್ತೆ 1ನೇ ಪ್ರಶ್ನೆಗೆ. ಇನ್ನು ಬಿ ಕ್ವಶನ್ ನೋಡಿ, ಒಂದು ವೇಳೆ ನಾವು ಉತ್ಪಾದಿಸುವ ಎಲ್ಲ ತ್ಯಾಜ್ಯಗಳು ಜೈವಿಕ ವಿಘಟನೀಯವಾಗಿದ್ದರೆ ಇದು ಪರಿಸರದ ಮೇಲೆ ಪರಿಣಾಮ ಉಂಟು ಮಾಡುವುದಿಲ್ಲವೇ? ಉತ್ತರವನ್ನು ಸಮರ್ಥಿಸಿ. ನೋಡಿ ಬಿ ಪ್ರಶ್ನೆಗೆ ಉತ್ತರ, ಜೈವಿಕ ವಿಘಟನೆಯ ತ್ಯಾಜ್ಯಗಳು ದುರ್ವಾಸನೆಯನ್ನು ಬಿಡುಗಡೆ ಮಾಡಿ ಪರಿಸರ ಮಾಲಿನ್ಯವನ್ನು ಉಂಟು ಮಾಡುತ್ತವೆ. ಇನ್ನು ಜೈವಿಕ ವಿಘಟನೆಯ ತ್ಯಾಜ್ಯಗಳನ್ನು ಹಾಕುವ ಸ್ಥಳಗಳು ಕೀಟಗಳು, ಪಿಡುಗುಗಳಿಗೆ ಆಶ್ರಯ ತಾಣಗಳಾಗಿವೆ ಮತ್ತು ರೋಗಗಳನ್ನು ಹರಡುತ್ತವೆ. ಇನ್ನು ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಅಂಕದ ಪ್ರಶ್ನೆ, 37ನೇ ಪ್ರಶ್ನೆ. ಅದರಲ್ಲಿ ಎ ಪ್ರಶ್ನೆ ನೋಡಿ, ಸಸ್ಯಗಳಲ್ಲಿ ಸ್ಕೆಲಮ್ ಅಂಗಾಂಶದಿಂದ ನಿರವಯವ ವಸ್ತುಗಳು ಹೇಗೆ ಸಾಗಿಸಲ್ಪಡುತ್ತವೆ ವಿವರಿಸಿ. ನೋಡಿ ಉತ್ತರ ಎ ಪ್ರಶ್ನೆ, ಸಸ್ಯದ ಎಲ್ಲ ಭಾಗಗಳನ್ನು ತಲುಪುವ ಕಾಲುವೆಗಳ ನಿರಂತರ ವ್ಯವಸ್ಥೆಯನ್ನು ನಿರ್ವಹಿಸಲು ಸ್ಕೆಲಮ್ ಅಂಗಾಂಶದಲ್ಲಿ ನಳಿಕೆಗಳು ಮತ್ತು ಟ್ರೆಕಿಟ್ಗಳು ಪರಸ್ಪರ ಸಂಪರ್ಕ ಹೊಂದಿವೆ. ಬೇರುಗಳಲ್ಲಿ ಮಣ್ಣಿನ ಸಂಪರ್ಕದಲ್ಲಿರುವ ಜೀವಕೋಶಗಳು ಸಕ್ರಿಯವಾಗಿ ಅಯಾನುಗಳನ್ನು ಹೀರಿಕೊಳ್ಳುತ್ತವೆ.
ಇದು ಬೇರು ಮತ್ತು ಮಣ್ಣಿನ ನಡುವೆ ಈ ಅಯಾನುಗಳ ಸಾರತೆಯಲ್ಲಿ ವ್ಯತ್ಯಾಸ ಉಂಟು ಮಾಡುತ್ತದೆ. ಮಣ್ಣಿನ ಬೇರುಗಳಿಗೆ ನೀರು ಚಲಿಸುತ್ತದೆ. ಎಲೆಗಳ ಜೀವಕೋಶದಿಂದ ಆವಿಯಾಗುವ ನೀರಿನ ಅಣುಗಳು ಶೋಷಣವನ್ನು ಉಂಟು ಮಾಡುವುದರಿಂದ ಬೇರುಗಳ ಸ್ಕೆಲಮ್ ಕೋಶಗಳಿಂದ ನೀರನ್ನು ಎಳೆದುಕೊಳ್ಳುತ್ತವೆ. ಇನ್ನು ಬಿ ಪ್ರಶ್ನೆ ನೋಡಿ, ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ಯಾವುದಾದರೂ 4 ವಿಧಾನಗಳನ್ನು ಬರೆಯಿರಿ. ನೋಡಿ, ಬಿ ಪ್ರಶ್ನೆಗೆ ಉತ್ತರ: ಬಾಷ್ಪ ವಿಭಜನೆಯ ಮೂಲಕ ಹೆಚ್ಚಾದ ನೀರನ್ನು ಹೊರಹಾಕುತ್ತವೆ. ಎಲೆಗಳನ್ನು ಉದುರಿಸುವಿಕೆಯ ಮೂಲಕ, ತಮ್ಮ ಸುತ್ತಲಿರುವ ಮಣ್ಣಿನ ತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸುವ ಮೂಲಕ, ದ್ಯುತಿ ಸಂಶ್ಲೇಷಣೆಯ ಸಂದರ್ಭದಲ್ಲಿ ಆಕ್ಸಿಜನ್ ಹೊರಹಾಕುತ್ತದೆ. ತ್ಯಾಜ್ಯ ವಸ್ತುಗಳು ಜೀವಕೋಶದ ರಸದಾನಿಗಳಲ್ಲಿ ಸಂಗ್ರಹವಾಗುತ್ತವೆ. ಅಂಟುಗಳು ಮತ್ತು ರಾಳಗಳ ರೂಪದಲ್ಲಿ ಹಳೆಯ ಸ್ಕೆಲಮ್ಗಳಲ್ಲಿ ಸಂಗ್ರಹವಾಗುತ್ತದೆ. ಇಲ್ಲಿ ಯಾವುದಾದ್ರೂ 2 ಅಂಶಗಳನ್ನು ನೀವು ಬರೆದ್ರೂ ನಡೀತಂತ ಕೊಟ್ಟಿದ್ದಾರೆ. ನೋಡಿ ಉತ್ತರ: ನಾವು ಉಸಿರಾಡುವ ಗಾಳಿ ಮತ್ತು ನಮ್ಮ ದೇಹದ ರಕ್ತದ ನಡುವೆ ಅನಿಲಗಳ ವಿನಿಮಯಕ್ಕೆ ಸುಲಭಗೊಳಿಸುತ್ತದೆ. ತೆಗೆದುಕೊಂಡ ಗಾಳಿಯಲ್ಲಿನ ಆಮ್ಲಜನಕ ರಕ್ತಕ್ಕೆ ವಿಸರಣೆಗೊಳ್ಳುತ್ತದೆ. ಇನ್ನು ಇಂಗಾಲದ ಡೈಆಕ್ಸೈಡ್ ರಕ್ತದಿಂದ ಅಲ್ವಿಯೋಲೈಗಳಿಗೆ ವಿಸ್ತರಣೆಗೊಳ್ಳುತ್ತದೆ. ಇದು ಬಿ ಪ್ರಶ್ನೆಗೆ ಉತ್ತರ. ಇನ್ನು ನೆಕ್ಸ್ಟ್ ನೋಡಿ, 5 ಅಂಕದ ಪ್ರಶ್ನೆಗಳು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 38ನೇ ಪ್ರಶ್ನೆ, ಅದರಲ್ಲಿ ಎ ಪ್ರಶ್ನೆ ನೋಡಿ, ಹೈಡ್ರಾ, ಸ್ಪೈರೋಗೈರಾ ಮತ್ತು ಅಮೀಬಾಗಳಲ್ಲಿ ಹೇಗೆ ಮರಿಜೀವಿಗಳು ಉಂಟಾಗುತ್ತವೆ? ಸಂಕ್ಷಿಪ್ತವಾಗಿ ವಿವರಿಸಿ. ಉತ್ತರ: ಎ ಪ್ರಶ್ನೆಗೆ ಉತ್ತರ ನೋಡಿ, ಹೈಡ್ರಾ ನಿರ್ದಿಷ್ಟ ಭಾಗದಲ್ಲಿ ಮೊಗ್ಗು ಬಾಹ್ಯವೃದ್ಧಿಯಾಗಿ ಬೆಳೆಯುತ್ತದೆ. ಪೂರ್ಣ ಬೆಳೆದ ನಂತರ ಬೇರ್ಪಟ್ಟು ಸ್ವತಂತ್ರ ಜೀವಿಗಳಾಗುತ್ತವೆ. ಇನ್ನು ಸ್ಪೈರೋಗೈರಾ ಬೆಳವಣಿಗೆ ಹೊಂದಿದ ನಂತರ ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಹೊಂದಿ ಈ ತುಂಡುಗಳು ಸ್ವತಂತ್ರ ಜೀವಿಗಳಾಗಿ ಅಭಿವೃದ್ಧಿ ಹೊಂದುತ್ತವೆ. ಇನ್ನು ಅಮೀಬಾ ನೋಡಿ, ದ್ವಿವಿದಳನದ ಮೂಲಕ ತಾಯಿ ಜೀವಕೋಶದಿಂದ 2 ಮರಿ ಜೀವಕೋಶಗಳು ಉಂಟಾಗುತ್ತವೆ. ಇನ್ನು ಬಿ ಪ್ರಶ್ನೆ ನೋಡಿ, ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳೇನು? ಉತ್ತರ ಬಿ ಪ್ರಶ್ನೆ: ನಿಷೇಚನದ ನಂತರ ಯುಗ್ಮಜ ಉಂಟಾಗುತ್ತದೆ. ಯುಗ್ಮಜವು ಹಲವಾರು ಬಾರಿ ವಿಭಜನೆ ಹೊಂದಿ ಭ್ರೂಣವನ್ನು ಉಂಟು ಮಾಡುತ್ತದೆ. ಅಂಡಾಣುವು ಒಂದು ಒರಟಾದ ಪದರವನ್ನು ಬೆಳೆಸಿಕೊಂಡು ನಿಧಾನವಾಗಿ ಬೀಜವಾಗಿ ಪರಿವರ್ತನೆಗೊಳ್ಳುತ್ತದೆ. ಅಂಡಾಂಶವು ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗುತ್ತದೆ. ಇನ್ನು ಪುಷ್ಪದಳ, ಪುಷ್ಪಪತ್ರ, ಕೇಸರಗಳು, ಶಾಲಕಾಗ್ರ ಸುಕ್ಕಾಗಿ ಉದುರಿ ಹೋಗುತ್ತವೆ. ನೋಡಿ 38ನೇ ಪ್ರಶ್ನೆಯಲ್ಲಿ ಅಥವಾ ಇನ್ನೊಂದು ಪ್ರಶ್ನೆ ಇದೆ, ಅದರಲ್ಲಿನ ಎ ಪ್ರಶ್ನೆ ನೋಡಿ, ಸ್ತ್ರೀಯರಲ್ಲಿ ನಿಷೇಚನಗೊಂಡ ಅಂಡವು ಗರ್ಭಕೋಶದಲ್ಲಿ ಹೇಗೆ ಭ್ರೂಣವಾಗಿ ಬೆಳೆಯುತ್ತದೆ? ತಾಯಿಯ ಗರ್ಭದಲ್ಲಿ ಈ ಭ್ರೂಣವು ಹೇಗೆ ಪೋಷಣೆಯನ್ನು ಪಡೆಯುತ್ತದೆ? ವಿವರಿಸಿ. ನೋಡಿ ಎ ಪ್ರಶ್ನೆಗೆ ಉತ್ತರ: ನಿಷೇಚನಗೊಂಡ ಅಂಡವು ವಿಭಜಿಸಿ ಜೀವಕೋಶಗಳ ಗೋಳ ಭ್ರೂಣಾಂಕುರವನ್ನು ಉಂಟುಮಾಡುತ್ತದೆ. ಗರ್ಭಕೋಶದ ಒಳಸ್ತರೆಯ ಮೇಲೆ ಅಂಟಿಕೊಂಡು ಅಂಗಗಳನ್ನು ಬೆಳೆಸಿಕೊಂಡು ಭ್ರೂಣವಾಗುತ್ತದೆ. ಇನ್ನು ಜರಾಯುವು ತಟ್ಟೆಯಂತಹ ರಚನೆಯಾಗಿದ್ದು ಗರ್ಭಕೋಶದ ಗೋಡೆಯೊಳಗೆ ಅಂಟಿಕೊಂಡಿದೆ. ಇದು ತಾಯಿಯಿಂದ ಭ್ರೂಣಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಹಾದು ಹೋಗಲು ವಿಶಾಲವಾದ ಮೇಲ್ಮೈಯನ್ನು ಒದಗಿಸುತ್ತದೆ. ಇನ್ನು ಅಥವಾದಲ್ಲಿ ಬಿ ಪ್ರಶ್ನೆ ನೋಡಿ, ಮನುಷ್ಯರಲ್ಲಿ ಪುರುಷ ಸಂತಾನೋತ್ಪತ್ತಿಯುವದ ವೃಷಣಗಳು ಮತ್ತು ವೀರ್ಯನಾಳದ ಕಾರ್ಯಗಳನ್ನು ವಿವರಿಸಿ. ನೋಡಿ ಮೊದಲನೇದಾಗಿ ವೃಷಣಗಳು ವೀರ್ಯಾಣು ಮತ್ತು ಟೆಸ್ಟೋಸ್ಟಿರಾನ್ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತದೆ. ಇನ್ನು ವೀರ್ಯನಾಳ, ಇದರ ಸ್ರವಿಕೆಯು ವೀರ್ಯಗಳ ಸಾಗಾಣಿಕೆಯನ್ನು ಸುಲಭಗೊಳಿಸುತ್ತದೆ. ಇದರ ಸ್ರವಿಕೆಯು ವೀರ್ಯಗಳಿಗೆ ಪೋಷಣೆಯನ್ನು ಒದಗಿಸುತ್ತದೆ. ನೋಡಿ ಇಲ್ಲಿಗೆ ಮಾದರಿ ಪ್ರಶ್ನೆ ಪತ್ರಿಕೆ 3ರ ಭಾಗ ಸಿ ಆದಂಥ ಜೀವ ವಿಜ್ಞಾನದ ಒಂದು ಮಾದರಿ ಪ್ರಶ್ನೋತ್ತರಗಳು ಮುಗಿತು. ಇನ್ನು ಮುಂದಿನ ವಿಡಿಯೋ ಎಲ್ಲ ಒಂದು ಮಾದರಿ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.